ಸಿಎಂ ತವರು ಮೈಸೂರಿನ ಮೂಡಾದಲ್ಲಿ ನಡೆದಿರುವಂತಹ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆದರೆ ತಮ್ಮ ಪತ್ನಿಗೆ ಮೂಡಾ ನೀಡಿದ ಬದಲಿ ನಿವೇಶನ ವಿಚಾರವನ್ನ ಮತ್ತೆ ಸಮರ್ಥಿಸಿಕೊಳ್ತಾ ಇರೋ ಸಿಎಂ ಸಿದ್ದರಾಮಯ್ಯನವರು, ನಾವು ಕಾನೂನು ಪ್ರಕಾರವೇ ಬದಲಿ ನಿವೇಶನವನ್ನ ಪಡ್ಕೊಂಡಿರೋದು, ಸುಮ್ಮನೆ ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ನಾವು ಇಂಥದ್ದೇ ಜಾಗದಲ್ಲಿ ಬದಲಿ ನಿವೇಶನ ಕೊಡಿ ಅಂತ ಹೇಳಿ ಎಲ್ಲೂ ಕೇಳಿಲ್ಲ, ನಮ್ಮ ಜಮೀನಿಗೆ ನಾವು ಪರಿಹಾರ ಅಷ್ಟೇ ಕೇಳಿರೋದು, ಅವ್ರು ಕೊಟ್ಟಿದ್ದಾರೆ. ಇಬ್ಬರು IAS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ತಪ್ಪಿತಸ್ಥರು ಯಾರಿರ್ತಾರೋ ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಂಡೇ ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲದೆ ಮೂಡಾ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. 2000 ಅಕ್ಟೋಬರ್ ತಿಂಗಳಲ್ಲೇ ಈ 50-50 ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವು, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ, ಎಲ್ಲ ಲೀಗಲ್ ಆಗಿದೆ. ಇಬ್ರು IAS ಆಫೀಸರ್ ಕೈಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಅದು ಏನ್ ತನಿಖೆಯಾಗಿ ಏನ್ ರಿಪೋರ್ಟ್ ಬರ್ತದೆ ನೋಡೋಣ. ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ 100% ಆಕ್ಷನ್ ತಗೋತೀವಿ. ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ, ಮಾಡಲಿ ಪಾಪ. ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ 15ನೇ ತಾರೀಕು. ಅದು ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಸರ್ಕಾರ. ನಮ್ಮ ಸರ್ಕಾರಗಳಲ್ಲಿ ಇವರು ಬಿಜೆಪಿಯವರು ಏನಂತೀರು ಗೊತ್ತಾ, ಸಿಬಿಐಗೆ ಗೊತ್ತಾ ನಿನ್ಗೆ, ಚೋರ್ ಬಚಾವ್ ಸಂಸ್ಥೆ ಆ ತರ ಹೇಳ್ತಿದ್ದವರು. ಈಗ ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ನಾವು ಜಾಗನ, ಜಸ್ಟ್ ನಮ್ಮ ಪರಿಹಾರ ಕೊಡಿ ಅಂತ ಕೇಳಿದ್ವಿ, ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಸುಮ್ಮನೆ ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ, ಇದು ಇಶ್ಯೂ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಂತ, ಇಶ್ಯೂ ಅಲ್ವಾ ಹಾಗಾದ್ರೆ ಇದು ಅಂತ? ಚೋರ್ ಬಚಾವೋ ಇನ್ವೆಸ್ಟಿಗೇಷನ್ ಬ್ಯೂರೋ CBI ಅನ್ನೋ ಹಾಗಿದ್ರೆ UPA 10 ವರ್ಷಗಳ ಕಾಲ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಬಚಾವೋ ಇನ್ವೆಸ್ಟಿಗೇಷನ್ ಬ್ಯೂರೋ ಆಗಿತ್ತ ಅದು? ಆ ಪ್ರಶ್ನೆಗೆ ಯಾರಾದರೂ ಒಬ್ಬರು ಸಂಭಾವಿತರು, ಒಳ್ಳೆಯವರು, ದೊಡ್ಡವರು, ಬಲ್ಲವರು, ತಿಳಿದವರು, ಜ್ಞಾನವಂತರು, ನೀತಿವಂತರು, ಬುದ್ಧಿವಂತರು, ವಿಚಾರವಂತರು ಉತ್ತರ ಕೊಡಬೇಕಲ್ಲ. ಉತ್ತರ ಕೊಟ್ಟಿಲ್ಲ. ಈಗ ನಾನು ಇದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ಮಾತಾಡ್ಕೊಂಡು ಮತ್ತೆ ಕೂತ್ಕೊಳ್ಳೋದಿಲ್ಲ. ಸಿಕ್ಕಾಪಟ್ಟೆ ಮಾತಾಡಿದ್ದಾಯ್ತು, ಆಯಿತಾ? 50-50 ಅನ್ನೋದೇ ಇರಲಿಲ್ಲ, ಬೇಕಂತ 50-50 ಕನ್ವೀನಿಯನ್ಸ್ಗೆ ತಗೊಂಡು ಬಂದರು. ಅದಾದ ನಂತರದಲ್ಲಿ 50-50 ಜಾಗದಲ್ಲಿ ನನಗೆ ಬೇಕು ಸೈಟು ಅಂತ ಮತ್ತೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಮ್ಮನವರು ಬರೆದ್ರು. ಅದಾದಮೇಲೆ ವಿಜಯನಗರದ 4, 3, 2 ಇಷ್ಟು ಹಂತಗಳಲ್ಲಿ ಅವರಿಗೆ ಸೈಟ್ ಸಿಕ್ತು, 14 ನಿವೇಶನ ಸಿಕ್ತು. ಅಲ್ಲಿಗೂ ಇಲ್ಲಿಗೂ ನಾವು ಲ್ಯಾಂಡ್ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂ ಇದನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ಅಜಗಜಾಂತರ ಇದೆ ಅನ್ನೋದು ಸುಸ್ಪಷ್ಟವಾಗಿದೆ. ಅವ್ರು ಕೇಳಿದ್ರೋ ಅವ್ರು ಕೇಳಲಿಲ್ವೋ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ನಡೆಸ್ತಾರೆ. ಆದರೆ ನಮ್ಮದು ಏಕಮಾತ್ರ ಚರ್ಚೆ ಮತ್ತು ಪ್ರಶ್ನೆ ಏನು ಅಂತಂದರೆ, ಇರೋ ಬರೋರಿಗೆಲ್ಲ ವಿಜಯನಗರನೇ ಅಕ್ಷಯ ಪಾತ್ರ ಆಯ್ತಲ್ಲ. ಅಲ್ಲಿ ಕೆಸರೆ ಜಾಗ ಬಿಟ್ಬಿಟ್ಟು ಇರೋ ಬರೋರಿಗೆಲ್ಲ, ಹಿಣಕಲ್ ಜಾಗ ಬಿಟ್ಬಿಟ್ಟು ಇರೋ ಬರೋರಿಗೆಲ್ಲ, ಅಥವಾ ಇನ್ನೊಂದು ಯಾವುದೋ ಜಾಗ ಬಿಟ್ಬಿಟ್ಟು ಇರೋ ಬರೋರಿಗೆಲ್ಲ ಅದೇನೋ ಬದಲಿ ನಿವೇಶನ ಕೊಡೋಕ್ಕೆ ಅಂತಲೇ ಉಟ್ಕೊಂಡಿರೋ ಜಾಗ ಅನ್ನೋ ಲೆವೆಲ್ಗೆ ವಿಜಯನಗರ ಅನ್ನುವ ಜಾಗದಲ್ಲಿ ಇವರಿಗೆ ಸೈಟ್ ಸಿಕ್ತಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಲಾಯರು, ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿದ್ದಂಥ, ಅತ್ಯಂತ ಗಣ್ಯಾತಿಗಣ್ಯ ಸ್ಥಾನದಲ್ಲಿದ್ದಂಥ, ಬಹಳ ಸಂಭಾವಿತ ಸ್ಥಾನದಲ್ಲಿದ್ದಂಥ ಹಿರಿಯರು ಮತ್ತು ದೊಡ್ಡವರು, ತಿಳಿದವರು, ಬಲ್ಲವರು, ಜ್ಞಾನವಂತರು. ಅವ್ರು ಆ ಸಂದರ್ಭದಲ್ಲಿ ಅದು ಹೆಂಗ್ರಪ್ಪ ನೀವು ವಿಜಯನಗರದಲ್ಲಿ ನಂಗೆ ಸೈಟ್ ಕೊಟ್ಟಿರಿ ಅಂತ ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ? ಯಾಕೆ ಅಂತಂದರೆ ಅವರು ಮೈಸೂರು ಮತ್ತು ಮೈಸೂರಿನ ಸುತ್ತಮುತ್ತದ ಜಾಗ ಇದನ್ನೆಲ್ಲ ಹುಟ್ಟಿ ಬೆಳೆದಾಗಿಂದ ಕಂಡು ಬೆಳೆದವರು. ಅವ್ರಿಗೆ ವಿಜಯನಗರ ಎಷ್ಟು ಹಳೆ ಬಡಾವಣೆ, ಕೆಸರೆ ಎಷ್ಟು ಹಳೇದು, ದೇವನೂರು ಎಷ್ಟು ಹಳೇದು ಲೇಔಟು ಅನ್ನೋದು ಅವ್ರಿಗೆ ಗೊತ್ತಿಲ್ವೇ? ಗೊತ್ತಿರುತ್ತೆ. ಅಥವಾ ಬೇಸಿಕ್ ಮಿನಿಮಮ್ ಮಾನ್ಯ ಮುಖ್ಯಮಂತ್ರಿಗಳು, ಆಯಿತಾ, ಬೇಸಿಕ್ ಮಿನಿಮಮ್ ಹೇಳ್ತಾ ಇರೋದು ನಾನು ಕೇಳಿಸ್ಕೊಳ್ಳಿ. ಲಾ ಓದಿದ್ದಾರೆ, ಲಾ ಗ್ರ್ಯಾಜುಯೇಟ್ ಅವರು. ಅವರಿಗೆ ಕೆಸರೆ ಗ್ರಾಮದಲ್ಲಿ ಎಷ್ಟು SR ವ್ಯಾಲ್ಯೂ ಇದೆ, ವಿಜಯನಗರದಲ್ಲಿ ಎಷ್ಟು SR ವ್ಯಾಲ್ಯೂ ಇದೆ, ಮತ್ತು SR ವ್ಯಾಲ್ಯೂ, PSR ವ್ಯಾಲ್ಯೂ ಆ ಕಡೆ ಇಟ್ಬಿಟ್ರುನುವೆ
ಯಾವುದಾದ್ರೂ ಸಮಾನಾಂತರವಾದ ಜಾಗ ಕೊಡಬೇಕು ಅಂತಂದಾಗ ಅಕ್ಕಪಕ್ಕದಲ್ಲೇ ಕೊಡಬೇಕು, 12 ಕಿಲೋಮೀಟರ್ ದೂರದಲ್ಲಿರೋ ವಿಜಯನಗರದಲ್ಲಿ ಕೊಡಬಾರ್ದು. ಯಾಕ್ರಿ ಹಿಂಗೆ ಕೊಟ್ರೆ BJP ಅಂತ ಕೇಳ್ಬೋದಾಗಿತ್ತಲ್ವೇ? ಕೇಳಬಹುದಾಗಿತ್ತು. ಕೇಳಲಿಲ್ಲ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಕೇಳಲಿಲ್ಲಪ್ಪ. ಯಾಕಪ್ಪ ಕಮಿಷನರು, ಮುಡಾ ಕಮಿಷನರು, ಏನಪ್ಪ ನಿನ್ನ ಹೆಸರು ಬಪ್ಪ ಇಲ್ಲಿ ಕಂದ ಬಪ್ಪ ಅಂದ್ಬಿಟ್ಟು ಹಿಂಗೆಲ್ಲ ಕೊಡಬಾರ್ದು ಕಣಪ್ಪ ಅಂತ ಹೇಳ್ಬೋದಾಗಿತ್ತಲ್ವಾ? ಅವ್ರು ಕೊಟ್ಟರು, ನಾವು ತಗೊಂಡ್ವಿ ಅಂದರೆ ಹೆಂಗಪ್ಪ? ಹಂಗಾಗಲ್ರಿ. ಆಮೇಲೆ ಇನ್ನೊಂದು ಮಾತು ಬಂತು ಇವತ್ತು, ಅವರ ಅಫಿಡವಿಟ್ನಲ್ಲಿ ಅವರು ಈ ಜಾಗದ ಬಗ್ಗೆ ಸ್ಪಷ್ಟತೆನೇ ಕೊಟ್ಟಿಲ್ಲ, ಉಲ್ಲೇಖನೇ ಮಾಡಿಲ್ಲ ಅಂತ ಎಲೆಕ್ಷನ್ ಕಮಿಷನ್ಗೆ ಒಬ್ರು ಯಾರೋ ದೂರು ಕೊಟ್ಟಿದ್ದಾರೆ ಅನ್ನೋ ವಿಷಯ ಕೂಡ ಇವತ್ತು ಹೊರಗಡೆ ಬಂತು. ಯಾಕೆ ಈ ವಿಚಾರವನ್ನು ಅವರ ಅಫಿಡವಿಟ್ನಲ್ಲಿ ಅವರು ಮುಚ್ಚಿಟ್ರು? ಇದು ಬಹಳ ಮೂಲಭೂತವಾದಂಥ ಪ್ರಶ್ನೆ ಆಯಿತಾ? ಇವೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಮೂಲಭೂತವಾದಂಥ ವಿಷಯ ಏನಪ್ಪ ಅಂತಂದರೆ, ಈಗ ಅವರು ಗೊತ್ತಾಗಲಿಲ್ಲ ವಿಜಯನಗರದಲ್ಲಿ, ಗೊತ್ತಾಗಿರ್ಲಿಕ್ಕಿಲ್ಲ ಬಿಡಿ, ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಹಿರಿಯರಿದ್ದಾರೆ, ರಾಜ್ಯ ಕಂಡ ಅಪ್ರತಿಮ ಧೀಮಂತ ಮುಖ್ಯಮಂತ್ರಿಗಳಲ್ಲಿ ಅವರು ಕೂಡ ಒಬ್ಬರಿದ್ದಾರೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು, ಭಾಳ ಹಿರಿಯ ಮೇಧಾವಿ, ಅದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಂಥವರು. ಅವರು JDSನಲ್ಲಿದ್ದಂಥ ಸಂದರ್ಭದಲ್ಲಿ ತುಂಬ ಓದ್ಕೊಂಡಿದ್ದಾರೆ. ಆಮೇಲೆ ಅಪಾರವಾದಂಥ ಜ್ಞಾನ ಭಂಡಾರವನ್ನು ಶ್ರೀಯುತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡಬೇಕು ಅಂತಂದರೆ, ಇವಾಗ ಅವರಿಗೆ ನಾನು ಭಾಳ ಸಣ್ಣವನು, ಭಾಳ ಚಿಕ್ಕವನು, ನನಗೇನೂ ಗೊತ್ತಿಲ್ಲ, ನನ್ನಂಥವನು ಅಥವಾ ಬೇರೆಯವರು ಸುಮಾರು ಜನ ಅವರಿಗೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸಲಹೆ ನಾನೆಲ್ಲ ಕೊಡೋಕ್ಕಾಗೋದಿಲ್ಲ. ಅವರಿಗೆ ಒಂದು ರಿಕ್ವೆಸ್ಟ್ ಭಾಳ ಜನ ಏನು ಮಾಡ್ಕೊಳ್ಬೋದು ಅಂತಂದರೆ, ಒಂದು ಭಿನ್ನಹ ಅವರಿಗೆ ಏನು ಸಲ್ಲಿಸಬಹುದು ಅಂತಂದರೆ, ಆ 14 ನಿವೇಶನಗಳಿದಾವಲ್ಲ ಸ್ವಾಮಿ, 14 ನಿವೇಶನಗಳು, ಅದರಲ್ಲಿ ಒಂದರಲ್ಲಿ ಸ್ಕೂಲ್ ಮಾಡಿ, ಒಂದರಲ್ಲಿ ಆಸ್ಪತ್ರೆ ಮಾಡಿ, ಒಂದರಲ್ಲಿ ಅಂಗನವಾಡಿ ಕೇಂದ್ರ ಮಾಡಿ, ಒಂದರಲ್ಲಿ ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳುವುದಕ್ಕೆ ಒಂದು ಅದ್ಭುತವಾದಂಥ ಒಂದು ಸೆಂಟರ್ ಫಾರ್ ಎಕ್ಸಲೆನ್ಸ್ ಓಪನ್ ಮಾಡಿ, ಪುಟ್ಟ ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ ಒಂದರಲ್ಲಿ ಮೈದಾನ ಮಾಡಿ, ಆಯಿತಾ, ಗರ್ಭಿಣಿಯರಿಗೆ ಒಂದೊಳ್ಳೆ ಅದ್ಭುತವಾಗಿ ನೋಡಿಕೊಳ್ಳುವಂಥ ಇನ್ನೊಂದು ಆಸ್ಪತ್ರೆ ಕಟ್ಟಿಸಿ, ಒಂದು ವೃದ್ಧರನ್ನು ಅದ್ಭುತವಾಗಿ ನೋಡಿಕೊಳ್ಳುವಂಥ ಒಂದು ಚಂದದ ಜಾಗ ಮಾಡೋಕ್ಕೆ ಯಾರಿಗಾದ್ರೂ ಅವ್ರ ಶಿಷ್ಯಂದ್ರಿಗೆ ಹೇಳಿ, ಪಾಠ ಚಟಾಪಾಟ ಅಂತ ಕಟ್ಬಿಡ್ತಾರೆ ಅಲ್ವೇನ್ರಿ? ಹೌದು, ಚಟಾಪಾಟ ಅಂತ ನಾಳೆನೇ ಕಟ್ಬಿಡ್ತಾರೆ. ಬೇಕಾದ್ರೆ ತಗೊಂಬಂದು ನಕಾಶ ಹಾಕೊಂಬಂದು ನಾಳೆನೇ ಕಟ್ಬಿಡ್ತಾರೆ. ಹೌದು ಅಲ್ವೋ? ಆಗುತ್ತೆ ಸರ್. ಹಾಗಾಗಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉದಾರವಾದಿಗಳು, ಅವರು ಲೋಹಯವಾದಿ, ಉದಾರವಾದಿ. ಆಮೇಲೆ ಅವ್ರಿಗೆ ಏನ್ರಿ ಸೈಟು ಗೀಟು ವಾಚು ಗೀಚು ಎಲ್ಲ ಏನ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಇಟ್ ಈಸ್ ನಥಿಂಗ್. ಹೌದು, ಹೇಳ್ತೀನಿ ಕೇಳ್ರಿ, 70 ಲಕ್ಷದ ಉಬ್ಲೋ ವಾಚನೇ ಬಿಟ್ಕೊಟ್ಟವ್ರಿ ಅವರು ಮಾನ್ಯ ಮುಖ್ಯಮಂತ್ರಿಗಳು. ಏನ್ರಿ ಮಾತಾಡ್ತೀರಿ ನೀವು? ಇದೇನು ದೊಡ್ಡದಲ್ಲ, ಏನ್ರಿ ಇದೇನು ದೊಡ್ಡ ವಿಷಯನೇನ್ರಿ? ಮಾತಾಡುವಾಗ ಸ್ವಲ್ಪ ತಿಳ್ಕೋಬೇಕು. ಇದನ್ನು ಬಿಟ್ಕೊಡಲ್ವೇನ್ರಿ ಅವರು ಮಾನ್ಯ ಮುಖ್ಯಮಂತ್ರಿಗಳು? ಕಮಾನ್, ಲೆಟ್ ಅಸ್ ನಾಟ್ ಬಿ ಸಿಲ್ಲಿ ಅಬೌಟ್ ಇಟ್. ಬಿಟ್ಕೊಡ್ತಾರೆ. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.